ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇವರೇ ಬರಬೇಕು ಅನ್ನೋದು ನಾವು ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ. ನನ್ನ ಹೆಸರು ಧನಂಜಯ ಅಂತೇಳಿ ಸುರ್ಗಾಡಿಸಿದ ಸಮಿತಿಯವರು ಹಾಗೂ ಬೆಂಗಳೂರು DC ಕಮಿಟಿ ಮೆಂಬರ್ ಇದ್ದೀನಿ. CS ದ್ವಾರಕನಾಥ್ ಸರ್ ಅವರು ಯಾಕೆ ನಮಗೆ ಮೇಲ್ಮನೆ ವಿಧಾನ ಪರಿಷತ್ಗೂ ಹೋಗ್ಬೇಕಂತೇಳಿ ನಾಮಿನೇಟ್ ಮಾಡ್ಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂದರೆ, ದ್ವಾರಕನಾಥ್ ಸರ್ ಅವರು ತುಂಬ ಹೋರಾಟದಂತಾರೆ. ನಮ್ಮ ಅಲೆಮಾರಿಗಳ ಪರವಾಗಿ ಹೋರಾಡಿ ಎಷ್ಟು ಅವರು ಅಧ್ಯಕ್ಷರಾಗಿದ್ದಾಗ ಅಲೆಮಾರಿಗಳು ಎಲ್ಲೆಲ್ಲಿದ್ದಾರೆ ಅಂತ ಅವರು ಗುರುತಿಸಿ ತಮ್ಮ ಗುಡಿಸೋರ್ಗಳಿಗೆ ಹೋಗಿ ಅವ್ರ ಕಷ್ಟಗಳು ನೋಡಿಬಿಟ್ಟು ಅವರು ಒಂದು ಹೆಲ್ಪ್ ಮಾಡಿದ್ದಾರೆ, ಅದು ಸಹಾಯ ಮಾಡೋಕ್ಕೂ ಒಂದು ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಅವರು ದ್ವಾರಕನಾಥ್ ಸರ್ ಅಂತವರು ನಮ್ಮ ಮೇಲ್ಮನೆ ವಿಧಾನಸಭೆ ಸದಸ್ಯರಾದರೆ 120 ಜಾತಿಗಳು ಅಲೆಮಾರಿ ಇವ್ರಿಗೆ ಸಮುದಾಯಗಳಿಗೆ ಅನುಕೂಲ ಆಗುತ್ತೆ ಅಂತ ಆಸೆ. ಇನ್ನೊಂದು ಕೂಡ ಅವರು ಅಲೆಮಾರಿ ಸಮುದಾಯ ಆಗದೇ ಇರ್ಬೋದು, ಆದರೂ ಕೂಡ ಒಂದು ನಮ್ಮ ಜನಗಳ ಬಗ್ಗೆ ಅಷ್ಟು ಕಾಳಜಿ ಇದೆ. ಕಾಳಜಿ ಇರೋದ್ರಿಂದ ಅಂಥವ್ರು ಆದರೆ ನಮಗೂ ಸೂಕ್ತ ಅಂತೇಳಿ ನಮ್ಮ ಅಭಿಪ್ರಾಯ, ನಮ್ಮ ಹೋರಾಟ. ದ್ವಾರಕನಾಥ್ ಸರ್ ಅವರು ಬರೀ ಅಲೆಮಾರಿ ಆದಿವಾಸಿ ಬುಡಕಟ್ಟು ಸಮುದಾಯಕ್ಕೆ ಅಷ್ಟೇ ಅವರು ಹೋರಾಟ ಮಾಡಿಲ್ಲ, ಮತ್ತು ಅವರು ಇದು ಮಾಡಿಲ್ಲ, ಎಲ್ಲ ಶೋಷಿತ ಸಮುದಾಯಗಳಿಗೂ ಕೂಡ ಅವರು ಧ್ವನಿಯಾಗಿದ್ದಾರೆ, ಅದರ ಪರವಾಗಿ ಕೆಲಸ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರೋ ಬಂದು ಅಲೆಮಾರಿ ಸಂಘಟನೆಗಳು ಸುಮಾರು ಆಗಿದ್ದಾವೆ, ನಾವು ಸಂಘಟನೆಗಳ ಬಗ್ಗೆ ಮಾತನಾಡುವುದಿಲ್ಲ. ಈ ನಮ್ಮ ಅಲೆಮಾರಿ ಬುಡಕಟ್ಟು ಮಹಾಸಭಾ ಸಂಘಟನೆ 120 ಜಾತಿ ಸಮುದಾಯಗಳನ್ನ ಹೊಂದಿರತಕ್ಕಂಥ ಜಾತಿಗಳು ಪ್ರತಿ ಜಿಲ್ಲೆಯಿಂದಲೂ ಕೂಡ ದ್ವಾರಕನಾಥ್ ಸರ್ ಅವ್ರನ್ನ MLC ಮಾಡಬೇಕು ಅಂತೇಳಿ ಸುದ್ದಿಗೋಷ್ಠಿಗಳನ್ನ ಮಾಡಿದ್ದಾರೆ, ಮೆಮೊರಂಡಮ್ ಅನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, CMಗೆ ಮತ್ತು ಡೆಪ್ಟಿ CMಗೆ ಎಲ್ಲ ಕೊಟ್ಟಿದ್ದಾರೆ. ಹಂಗಾಗಿ ಇವರು ಐಂದಾಚಿತರು ಅಷ್ಟೇ ಅಲ್ಲ, ಅಲೆಮಾರಿ ಆದಿವಾಸಿ ಸಮುದಾಯಗಳ ಚಿಂತಕರು ಹೌದು ಅಂತ ನಾವು ಈ ಸುದ್ದಿಗೋಷ್ಠಿ ಮೂಲಕ ಹೇಳ್ತೇನೆ. ಹಾಗಾಗಿ ಇವ್ರನ್ನ ಮಾಡಿದರೆ ನಮ್ಮೆಲ್ಲ 120 ಜಾತಿ ಸಮುದಾಯಗಳಿಗೂ ನ್ಯಾಯ ಸಿಗ್ತದೆ ಅನ್ನೋ ಒಂದು ಆಶಾಭಾವನೆಯಿಂದ ತಮ್ಮನ್ನು ಕೋರ್ತಾರೆ. ವಿಭೂತಿ ಅವರು. ನಮ್ಮ ಹೆಸರು ದುರ್ಗೇಶ್ ವಿಭೂತಿ ಅಂತೇಳಿ, ನಾವು ಗದಗ ಬಿಟ್ರಿ CMC ನಾಮಿನೇಟ್ ಮೆಂಬರು ಮತ್ತು ನಮ್ಮ ಗದಗ ಜಿಲ್ಲಾ ಅಲೆಮಾರಿ ಬುಡಕಟ್ಟು ಮಹಾಸಭಾ ಅಧ್ಯಕ್ಷರು. ನಾವು CS ದ್ವಾರಕನಾಥ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಅಲೆಮಾರಿ ಬುಡಕಟ್ಟು ಮಹಾಸಭಾದ ಗೌರವ ಅಧ್ಯಕ್ಷರು ರಾಜ್ಯದ್ದು. ಆಮೇಲೆ ಜಿಲ್ಲೆಗೆ ಹೋಗಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅಪಾರವಾದ ಕೆಲಸ ಮಾಡಿದ್ದಾರೆ. ಸಾಮಾಜಿಕ ಕ್ಷೇತ್ರದ ಅಧ್ಯಕ್ಷರು ಅಂತೇಳಿ ಅವರು ಮುಖ್ಯ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪಕ್ಷದ ಬಗ್ಗೆ ಯಾವಾಗಲೂ ನಮ್ಮ ಕೇಂದ್ರ ನಾಯಕ ಹೈಕಮಾಂಡ್ ಅವರು ಕಾಂಗ್ರೆಸ್ ಅವರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರು ತಿಳಿಸುವುದೇನೆಂದರೆ, ಅವರು ಪಕ್ಷಾತೀತ ಬಗ್ಗೆ ಬಹಳ ಅಲೆಮಾರಿ ಜನಗಳಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಚಿಂತನೆಗಳ ಬಗ್ಗೆ ಮತ್ತು ಆದರ್ಶಗಳ ಬಗ್ಗೆ ಮತ್ತು ಪಕ್ಷದ ನಿಲುವುಗಳ ಬಗ್ಗೆ ಸ್ಪಷ್ಟತೆವಾಗಿ ಹೇಳಿದ್ದಾರೆ. ಈಗ ನಮ್ಮ ಮೇಡಮ್ ಅವರು ಪ್ರಶ್ನೆ ಕೇಳಿದ್ರು, ಅಲೆಮಾರಿ ಜನಾಂಗದವರು ಈಗ ಯಾರೋ ಪ್ರಶ್ನೆ ಮಾಡೋದು, ನಮ್ಮಲ್ಲಿ ನಾಯಕತ್ವ ಇದೆ. ನಾವು ಈಗ ಪಕ್ಷದ ವ್ಯಕ್ತಿ ಬಗ್ಗೆ, ಯಾಕಂದ್ರೆ ಅವ್ರ ಮನುಷ್ಯ ನಮ್ಮ ಅಲೆಮಾರಿ ಜನಗಳ ಬಗ್ಗೆ ಕಾಳಜಿ ಉಳಿದ ವ್ಯಕ್ತಿಗಳು ಮತ್ತು ಅವರು ಅಪಾರವಾದ ಲಾಯರ್ ಅಡ್ವೊಕೇಟ್ ಮಾಜಿ ಅಧ್ಯಕ್ಷರಾಗಿದ್ದಾರೆ, ಹಿಂದುಳಿದ ಆಯೋಗದ ಶಾಶ್ವತ ಅಧ್ಯಕ್ಷರಾಗಿದ್ದಾರೆ. ಹಿಂಗಾಗಿ ಅವ್ರಿಗೆ ಭಾಳ ಅನುಭವ ಇದ್ದಾರೆ ಮತ್ತು ಅಲೆಮಾರಿ ಜನಗಳ ಬಗ್ಗೆ ಅತ್ಯಂತ ನೋಡಿದಂಥ ವ್ಯಕ್ತಿ. ಈಗ ನಮ್ಮಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಅವಕಾಶ ಸಿಗ್ತದ. ಒಮ್ಮೆ ಅಲೆಮಾರಿ ಕೋಟಾದಲ್ಲಿ ಇವ್ರು ಸಿಕ್ಕರೆ ಮುಂದಿನ ದಿನಗಳು ವರ್ಷ ಹೇಳ್ತಾರೆ, ಈಗ ರಿಸರ್ವೇಷನ್ ಬರ್ತದೆ, ಅದೇ ಥರ ಅವಕಾಶ ಸಿಗ್ತದ. ನಾವೆಲ್ಲರೂ ನಾವು ಅಲೆಮಾರಿ ಮುಖಂಡರಲ್ಲಿ ವಿನಂತಿಸಿಕೊಳ್ತೀವಿ ಈ ಪತ್ರಿಕಾ ಮುಖಾಂತರ. ಅವರು ಕೂಡ ನಮ್ಮ CS ದ್ವಾರಕನಾಥ್ ಅವರಿಗೆ ಅವರು ಬೆಂಬಲ ಕೊಟ್ಟರೆ ನಮಗೆಲ್ಲ ಒಳ್ಳೇದಾಗ್ತದೆ. ಅದೇ ರೀತಿಯಾಗಿ ಅವ್ರಿಗೆ ಮುಂದೆ ಶಕ್ತಿ ಬರ್ತದೆ. ಎಲ್ಲರೂ ಕೂಡಿ ಅದಕ್ಕೆಲ್ಲ ನಾವು ಗೌರವಯುತವಾಗಿ ನಡೆಸ್ಕೊಳ್ಳೋಣ. ಮತ್ತು ಅದೇ ನಮ್ಮ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಾಕ್ಟರ್ CS ದ್ವಾರಕನಾಥ್ ಸಾಹೇಬರಿಗೆ ಮೇಲ್ಮನೆ ಸದಸ್ಯ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿದರೆ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಪರವಾಗಿ ಅವ್ರಿಗೆ ಅಭಿನಂದಿಸುತ್ತೇವೆ ಮತ್ತು ಗೌರವಿಸ್ತೇವೆ. ನಾವು ಪಕ್ಷದ ಬಗ್ಗೆ ಯಾವಾಗಲೂ ಬೆನ್ನೆಲುಬಿದ್ದೀವಿ. ಅದಕ್ಕಾಗಿ ಅವ್ರಿಗೆ ಕೊಟ್ಟರೆ ಮತ್ತಷ್ಟು ನಮ್ಮ ಶಕ್ತಿ ಬರ್ತದ. ಅವರು ಮತ್ತಿಷ್ಟು ನಮ್ಮ ಮುಂದಿನ ನಿರ್ಮಾಣಕ್ಕೆ, ಮುಂದಿನ ಲೋಕಸಭೆ ಮತ್ತು ರಾಜ್ಯಸಭಾ MLCಗಳಿಗೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆಯ್ತು ಮತ್ತು ಹೆಚ್ಚಿನ ಮುಂದುವರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಿಗೂ ಎಲ್ಲ ಥರದ ಅನುಕೂಲ ಆಗುತ್ತಾ. ಅವರು ಪಕ್ಷಾತೀತವಾಗಿ ಅವರಿಗೆ ಶಕ್ತಿ ತುಂಬಲಿಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಅಂತೇಳಿ ಈ ಮುಖಾಂತರ ಪತ್ರಿಕೆ ಮುಖಾಂತರ ತಮಗೆಲ್ಲ ತಿಳಿಸೋಕೆ ವಿಷಯ ತಿಳಿಸ್ತೀವಿ. ನಮ್ಮ ನಾಗರಾಜ್ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು.